ಇಂಡಿಯನ್ ಗ್ಯಾಸ್ ಆಗಿರ್ಲಿ ಅಥವಾ ಭಾರತ್ ಗ್ಯಾಸ್ ಆಗಿರ್ಲಿ ಅಥವಾ HP ಗ್ಯಾಸ್ ಆಗಿರ್ಲಿ ಈ ಕೆಲಸ ಮಾಡೋದು ಕಡ್ಡಾಯ. ಖುದ್ದಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ತಿಳಿಸಿರತಕ್ಕಂತಹ ಅಪ್ಡೇಟ್ ಇದು. ಸೊ ಪ್ರತಿಯೊಬ್ಬರ ಮನೆಯಲ್ಲಿ ಈಗಿನ ಸಮಯದಲ್ಲಿ ಗ್ಯಾಸ್ ಇದೆ. ಯಾವ್ದಾದ್ರು ಒಂದು ಗ್ಯಾಸ್ ಅಂತೂ ಇದ್ದೇ ಇರುತ್ತೆ. ಸೊ ಅದರಿಂದ ನೀವು ದಿನನಿತ್ಯ ಅಡುಗೆಗಳನ್ನ ಮಾಡ್ತಾ ಇರ್ತೀರಿ. ಸೊ ಅದಕ್ಕಾಗಿ ಈ ಗ್ಯಾಸ್ ಎಷ್ಟು ಇಂಪಾರ್ಟೆಂಟ್ ಇದೆ ನಮಗೂ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಈ ಗ್ಯಾಸ್ ಸಿಲಿಂಡರ್ ಬಂದಾಗ್ಬಿಡುತ್ತೆ ನೋಡಿ, ಈ ಕೆಲಸ ಮಾಡ್ಲಿಲ್ಲ ಅಂದ್ರೆ ಖುದ್ದಾಗಿ ಸರ್ಕಾರವೇ ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಏನು. ಹಾಗಾದ್ರೆ ಏನ್ ಕೆಲಸ ಮಾಡ್ಬೇಕು ನಾವು, ಅದೆಲ್ಲವನ್ನು ಕೂಡ ನಾನು ಹೇಳ್ತೀನಿ. ಈ ಕೆಲಸ ಮಾಡ್ಲಿಲ್ಲ ಅಂದ್ರೆ ನೀವು ಗ್ಯಾಸ್ ಬುಕ್ ಮಾಡ್ಲಿಕ್ಕೆ ಹೋದ್ರು ಸಹಿತ ಗ್ಯಾಸ್ ಬುಕ್ ಆಗೋದಿಲ್ಲ, ನಿಮಗೆ ಗ್ಯಾಸ್ ಸಿಗೋದಿಲ್ಲ. ಇದು ಕಡ್ಡಾಯವಾದಂಥದ್ದು. ಸೊ ಪ್ರತಿಯೊಬ್ಬರು ಕೂಡ ಅಂದ್ರೆ ಪ್ರತಿಯೊಬ್ಬ ಮನೆಯಲ್ಲಿರ್ತಕ್ಕಂತಹ ಮುಖ್ಯಸ್ಥರು ಮಾಡ್ಬೇಕಾಗಿರ್ತಕ್ಕಂತಹ ಕೆಲಸ ಇದು. ಸೊ ಅದಕ್ಕಾಗಿ ಈ ವಿಡಿಯೋನ ನೀವು ಸಾಧ್ಯವಾದ್ರೆ ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೀರಾ ಇಂಪಾರ್ಟೆಂಟ್ ಅಪ್ಡೇಟ್ ಇದು. ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯವನ್ನ ಶೇರ್ ಮಾಡಿನೇ ಈ ವಿಡಿಯೋನ ಗಮನಿಸ್ತಾ ಹೋಗಿ. ಸ್ನೇಹಿತರೆ, ಈ ಗ್ಯಾಸ್ ಏಜೆನ್ಸಿ ಬಹಳ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ಕೊಟ್ಟಿದೆ, ಜೊತೆಗೆ ಸರ್ಕಾರ ಇಂಪಾರ್ಟೆಂಟ್ ಅಪ್ಡೇಟ್ ಕೊಟ್ಟಿದೆ ಅಂತ ನಾವು ಹೇಳಬಹುದು. ಸೊ ನಿಮ್ಮ ಮನೆಯಲ್ಲಿ ಗ್ಯಾಸ್ ಇದ್ರೆ ಸೊ ನೀವು ಈ KYC ಮಾಡಿಸ್ಕೊಳ್ಬೇಕಂತ ಹೇಳ್ತಿದ್ದಾರೆ. ಈ KYC ಅಂದ್ರೆ ಇದೇನು ಸಾಮಾನ್ಯವಾದ ವಿಚಾರ, ಇದೇನು ಇಷ್ಟು ದೊಡ್ಡದಾಗಿ ಹೇಳ್ತಾ ಇದ್ರಿ ಅಂತ ನಿಮ್ಮ ಗಮನದಲ್ಲಿ ಏನಾದ್ರೂ ಇದ್ರೆ ಅದು ತಪ್ಪು ಕಲ್ಪನೆ. ಸೊ ಬಹಳ ಇಂಪಾರ್ಟೆಂಟ್ ಇದು. ಈ KYC ಅನ್ನೋದೇ ಸಾಮಾನ್ಯ, ಆದ್ರೆ ಈ KYC ಮಾಡಿಸ್ಕೊಳ್ಳೋದು ಕಠಿಣ. ಹೌದು, ಈ KYC ಮಾಡಿಸ್ಕೊಳ್ಬೇಕಂದ್ರೆ ನೀವು ಗ್ಯಾಸ್ ಏಜೆನ್ಸಿಗೆ ಡೈರೆಕ್ಟ್ ಆಗಿ ಹೋಗಿ ಭೇಟಿ ಕೊಡಬಹುದು. ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಬರ್ತಕ್ಕಂತಹ OTP ಗಳನ್ನ ನೀವು ಯಾರಿಗೂ ಕೂಡ ಹಂಚ್ಕೊಳ್ಬೇಡಿ ಅಂತ ಸರ್ಕಾರ ತಿಳಿಸಿರ್ತಕ್ಕಂಥದ್ದು. ಹೌದು, ಪ್ರತಿಯೊಬ್ಬರ ಮನೆಯವರು ಕೂಡ ಈಗ ಈ KYC ಮಾಡಿಸ್ಕೊಳ್ಳೋದು ಕಡ್ಡಾಯ ಮಾಡಿದ್ದಾರೆ. ನೀವು ನೋಡ್ತಾ ಇದ್ರಿ ಪ್ರತಿಯೊಂದು ಯೋಜನೆಗಳಲ್ಲಿ ಕೂಡ ಈ KYC ಬಯೋಮೆಟ್ರಿಕ್ ಇದೆಲ್ಲವೂ ಕೂಡ ನಡೀತಾ ಇದೆ. ಜೊತೆಗೆ ರೇಷನ್ ಕಾರ್ಡ್ ನಲ್ಲಿ ಕೂಡ ನೀವು ಗಮನಿಸಿರಬಹುದು, ಮನೆಯಲ್ಲಿ ಮುಖ್ಯಸ್ಥೆಯನ್ನ ಅಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಅವರನ್ನ ಹೊರತುಪಡಿಸಿ ಬೇರೆ ಬೇರೆ ಮನೆಯಲ್ಲಿರ್ತಕ್ಕಂತಹ ಎಲ್ಲರನ್ನು ಕೂಡ ಬಯೋಮೆಟ್ರಿಕ್ ಮಾಡಿಸ್ಲಿಕ್ಕೆ ಹೇಳ್ತಿದ್ದಾರೆ. ಯಾಕೆ ಅಂದ್ರೆ ಅವರು ಬದುಕಿದ್ರೆ ಮಾತ್ರ ಅವ್ರಿಗೆ ರೇಷನ್ ಸಿಗತ್ತೆ, ಅವರು ಬದುಕಿದ್ರೆ ಮಾತ್ರ ಗೃಹಲಕ್ಷ್ಮಿ ಸಿಗತ್ತೆ. ಈ ರೀತಿಯಾಗಿ ಸರ್ಕಾರ ಪರಿಶೀಲನೆ ಮಾಡ್ತಾ ಇದೆ. ಅಂತದ್ರಲ್ಲಿ ಪಿಂಚಣಿ ಆಯ್ತು, ಅಲ್ಲಿ ಇಲ್ಲಿ ಕೂಡ ವೆರಿಫಿಕೇಶನ್ ನಡೀತಾ ಇದೆ. ಬೇರೆ ಬೇರೆ ಯೋಜನೆಗಳಲ್ಲಿ ಎಲ್ಲವೂ ಕೂಡ ಪರಿಷ್ಕರಣೆ ಪ್ರಾರಂಭವಾಗಿದೆ. ಜೊತೆಗೆ ಈಗ ಗ್ಯಾಸ್ ನಲ್ಲಿಗೂ ಕೂಡ ಇದು ಸ್ಟಾರ್ಟ್ ಆಗಿದೆ ಅಂತ ಹೇಳಬಹುದು. ಸ್ನೇಹಿತರೆ, ಹೌದು, ಈ ಗ್ಯಾಸ್ ನಲ್ಲಿ ನೀವು ಏನ್ ಮಾಡ್ಬೇಕು, ಈ KYC ಮಾಡ್ಬೇಕು. ನಿಮ್ದು ಭಾರತ್ ಗ್ಯಾಸ್ ಇದ್ರೆ ಅವರು ಕೂಡ ಮಾಡ್ಕೊಳ್ಬೇಕು. ಇಂಡಿಯನ್ ಗ್ಯಾಸ್ ಅಥವಾ HP ಗ್ಯಾಸ್ ಎಲ್ಲರೂ ಕೂಡ ಈ ಕೆಲಸ ಕಡ್ಡಾಯವಾಗಿದೆ ಅಂತ ಹೇಳಲಾಗಿದೆ. ಸೊ ಹಾಗಾದ್ರೆ ಇದನ್ನ ಮಾಡಿಸ್ಕೊಳ್ಳಿಕ್ಕೆ ಬೇಕಾಗುವಂತಹ ದಾಖಲಾತಿಗಳು ನೋಡಿ, ಆಧಾರ್ ಕಾರ್ಡ್ ಬೇಕಾಗತ್ತೆ, ಜೊತೆಗೆ ಗ್ಯಾಸ್ ಕಸ್ಟಮರ್ ನಂಬರ್ ಅಂದ್ರೆ LPG ID ಕೂಡ ಇಲ್ಲಿ ಬೇಕಾಗತ್ತೆ. ಇನ್ನು ಗ್ಯಾಸ್ ಬುಕ್ ಅಂದ್ರೆ ಕನೆಕ್ಷನ್ ವಿವರಗಳು ನಿಮಗೆ ಬೇಕಾಗತ್ತೆ ಅಲ್ಲಿ. ಸೊ ಜೊತೆಗೆ ಮೊಬೈಲ್ ಫೋನ್ ಸಂಖ್ಯೆ ಬೇಕಾಗತ್ತೆ, ಅದು OTP ಬರ್ತಿರತ್ತೆ, ಅದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಲೇಬೇಕು ಅಂತ ಇಲ್ಲಿ ತಿಳಿಸಲಾಗಿದೆ. ಜೊತೆಗೆ ಮೊಬೈಲ್ ಫೋನ್ ಏನಿದೆ ನಂಬರು, ಇದು ಗ್ಯಾಸ್ ಬುಕಿಂಗ್ ಕೂಡ ನೀವು ಅದನ್ನೇ ಲಿಂಕ್ ಮಾಡಿಸಿರಬೇಕು. ಪ್ರತಿ ಸಾರಿನೂ ಕೂಡ ನೀವು ಅದಕ್ಕೆ ಬುಕ್ ಮಾಡುವಾಗ ಆ ನಂಬರ್ ಇರುತ್ತಲ್ವಾ, ಸೊ ಅದನ್ನೇ ನೀವು ಕೊಡ್ಬೇಕಾಗತ್ತೆ. ಮತ್ತು ಈ KYC ಮಾಡಿಸ್ಕೊಳ್ಳೋದು ಯಾರಪ್ಪ ಅಂದ್ರೆ ಯಾರ ಹೆಸರಲ್ಲಿ ಗ್ಯಾಸ್ ಬುಕ್ ಇರುತ್ತೆ, ಸೊ ಅವರು ಈ ಒಂದು ಗ್ಯಾಸ್ ಈ KYC ಯನ್ನ ಮಾಡಿಸ್ಕೊಳ್ಬೇಕಾಗತ್ತೆ. ಸೊ ಎಲ್ಲಿ ಮಾಡಿಸ್ಕೊಳ್ಬೇಕಂದ್ರೆ ನೀವು ಎಲ್ಲಿಂದ ಗ್ಯಾಸ್ ಅನ್ನ ಪಡ್ಕೊಳ್ತೀರಿ ಆ ಒಂದು ಗ್ಯಾಸ್ ಏಜೆನ್ಸಿಗೆ ಹೋಗಿ ಈ KYC ಮಾಡಿಸ್ಕೊಳ್ಬಹುದು. ಸರ್, ಮೊಬೈಲ್ ಅಲ್ಲಿ ಕೂಡ ಮಾಡ್ಕೊಳ್ಬಹುದಲ್ವಾ ಅಂತ ಸಾಕಷ್ಟು ಜನರ ಪ್ರಶ್ನೆಗಳು ಹಿಂದಿನ ಒಂದು ವಿಡಿಯೋಸ್ ಗಳಲ್ಲಿ ಕೂಡ ಗ್ಯಾಸ್ ಸಂಬಂಧಪಟ್ಟಂತೆ ವಿಡಿಯೋಸ್ ಗಳಲ್ಲಿ ಬಂದಿದ್ವು ಕಮೆಂಟ್ಗಳು. ಮೊಬೈಲ್ ನಲ್ಲಿ ಮಾಡ್ಕೊಳ್ಬಹುದು, ಆದ್ರೆ ಸೂಕ್ತವಲ್ಲ. ಎಲ್ಲ ಗ್ಯಾಸ್ ಏಜೆನ್ಸಿಗಳು ಮೊಬೈಲ್ ನಲ್ಲೇ ಮಾಡಿಸ್ಕೊಳ್ಳಿ ಅಂತ ಹೇಳೋದಿಲ್ಲ. ನೀವು ಎಷ್ಟು ಗ್ಯಾಸ್ ಏಜೆನ್ಸಿಗೆ ಹೋಗಿ ಭೇಟಿ ಕೊಟ್ಟು ಈ KYC ಮಾಡಿದ್ರೆ ಇದು ಬೆಟರ್ ಆಪ್ಷನ್ ಅಂತ ನಮ್ಮ ಅನಿಸಿಕೆ. ಇನ್ನು ನಿಮ್ಮದು ಮೊಬೈಲ್ ಅಲ್ಲಿ ಆಗತ್ತೆ ಸರಿಯಾಗಿ ಅಂದ್ರೆ ನೀವು ಮಾಡ್ಕೊಳ್ಬಹುದು. ಸೊ ಈಗ ಈ KYC ನ ಒಟ್ಟಾರೆಯಾಗಿ ನೀವು ಗ್ಯಾಸ್ ಏಜೆನ್ಸಿಗೆ ಹೋಗಿ ಮಾಡ್ಕೊಳ್ಬಹುದು. ಇನ್ನು ಇಂಪಾರ್ಟೆಂಟ್ OTM ಆಗಿರ್ಲಿ, ATM ಪಿನ್ ಆಗಿರ್ಲಿ ಅಥವಾ ಬ್ಯಾಂಕ್ ಪಿನ್ ಆಗಿರ್ಲಿ, ಕೋಡ್ಗಳಾಗಿರ್ಲಿ, ಅವುಗಳನ್ನ ಯಾರ ಜೊತೆಗೂ ಕೂಡ ಹಂಚ್ಕೊಳ್ಬಾರದು ಅಂತ ಇಲ್ಲಿ ತಿಳಿಸಲಾಗಿದೆ. ಸೊ ಹಾಗಾದ್ರೆ ನಿಮ್ಮ ಗ್ಯಾಸ್ ಯಾವುದಿದೆ, HP ಗ್ಯಾಸ್ ಇದೆಯಾ, ಭಾರತ್ ಗ್ಯಾಸ್ ಇದೆಯಾ ಅಥವಾ ಇಂಡಿಯನ್ ಗ್ಯಾಸ್ ಇದೆಯಾ ಅಂತ ಕಮೆಂಟ್ ಮಾಡಿ. ಇನ್ನೊಂದು, ಕಮರ್ಷಿಯಲ್ ಗ್ಯಾಸ್ ಅನ್ನ ಬಳಕೆ ಮಾಡ್ತಾ ಇದ್ದೀರಾ ನೀವು, ಅಂದ್ರೆ ನಿಮ್ಮ ಹೋಟೆಲ್ಗಳಿದಾವ ಅಥವಾ ರೆಸ್ಟೋರೆಂಟ್ಗಳು, ಈ ರೀತಿ ಯಾರಾದ್ರೂ ವ್ಯಾಪಾರಸ್ಥರು ಇರ್ತಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ತಾರೆ, ಅಂತರಲ್ಲಿ ಕಮರ್ಷಿಯಲ್ ಗ್ಯಾಸ್ ಅನ್ನ ಬಳಕೆ ಮಾಡ್ಕೊಳ್ತಿರ್ತಾರೆ. ಸೊ ಅದರ ಬೆಲೆಗೆ 200 ತನಕ ಕಡಿಮೆ ಆಗಿದೆ. ಇದು ಕೂಡ ನಾನು ನಿಮ್ಗೆ ತಿಳಿಸ್ಬೇಕಾಗಿದೆ. ಅಂದ್ರೆ 2700 ತನಕ ಇತ್ತು, ಒಂದು 200 ರೂಪಾಯಿ ಈಗ ಮತ್ತೆ ಕಡಿಮೆ ಆಗಿದೆ, 209 ರೂಪಾಯಿ ಕಡಿಮೆ ಆಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಆಯಾ ಇಲಾಖೆಗಳು ಆಯಾ ಗ್ಯಾಸ್ ಏಜೆನ್ಸಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಕಡೆ
ಒಂದು 8-9 ರೂಪಾಯಿ ಹೆಚ್ಚಿರುತ್ತೆ, ಒಂದು 10 ರೂಪಾಯಿ ಹೆಚ್ಚಿರುತ್ತೆ, ಒಂದು 20 ರೂಪಾಯಿ ಒಂದೊಂದು ಕಡೆ ಹೆಚ್ಚಿರುತ್ತೆ. ಸೊ ನಮ್ಮ ಬೆಂಗಳೂರಿನಲ್ಲಿ ಒಟ್ಟಾರೆಯಾಗಿ ಒಂದು 200 ರೂಪಾಯಿ ಕಡಿಮೆ ಆಗಿದೆ ಎನ್ನಲಾಗ್ತಾ ಇದೆ. ಸೊ ಕಾಯ್ದು ನೋಡೋಣ. ಒಟ್ಟಾರೆಯಾಗಿ ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು, ನಿಮ್ ಜೊತೆಗೆ ಹಂಚ್ಕೊಳ್ಬೇಕಾಗಿತ್ತು, ಹಂಚ್ಕೊಂಡಿದ್ದೀನಿ. ಈ ಇನ್ಫಾರ್ಮೇಶನ್ ಎಲ್ಲ ಗ್ಯಾಸ್ ಏಜೆನ್ಸಿದಾರರಿಗೆ ಸೊ ಇದು ತಿಳಿಸಿರ್ತಕ್ಕಂಥ ಅಪ್ಡೇಟ್ ಜೊತೆಗೆ ಸರ್ಕಾರ ತಿಳಿಸಿರ್ತಕ್ಕಂಥ ಅಪ್ಡೇಟ್ ಎಲ್ಲ ಗ್ಯಾಸ್ ಬಳಕೆದಾರರಿಗೆ ಈ ವಿಷಯವನ್ನ ಶೇರ್ ಮಾಡಿ.